ಲ್ಯಾಬ್ ರಿಪೋರ್ಟ್ ಕರೆತು ಕಂಪನಿಯಿಂದ ಒಂದು ಅಧಿಕೃತ ಹೇಳಿಕೆ ಬಿಡುಗಡೆ ಆಗುತ್ತೆ. ಏನು ಅಂತಂದ್ರೆ ಫುಡ್ ಸೆಕ್ಯೂರಿಟಿ ನಿಯಮಗಳನ್ನು ನಾವು ಕಟ್ಟುನಿಟ್ಟಾಗಿ ಪಾಲಿಸ್ತಾ ಇದ್ದೇವೆ ಮತ್ತು ನಾವು ಈ ರೀತಿಯಾದಂತ ಯಾವುದೇ ಆಂಟಿಬಯೋಟಿಕ್ ಅನ್ನ ಬಳಸ್ತಾ ಇಲ್ಲ ಮತ್ತು ನಾವು ಕೋಳಿಗಳಿಗೆ ಕೊಡುವಂತ ಆಹಾರದಲ್ಲಿ ಯಾವ ರೀತಿ ಕಲಬೆರಕೆ ಮಾಡ್ತಾ ಇಲ್ಲ. ನಾವು ಗ್ರಾಹಕರಿಗೆ ಏನ್ ಅಶ್ಯೂರೆನ್ಸ್ ಕೊಟ್ಟಿದ್ದೀವಿ ಅದ್ರ ಪ್ರಕಾರನೇ ನಾವು ನಡ್ಕೊಳ್ತಾ ಇದ್ದೀವಿ ಮತ್ತು ನಾವು ಇದರಲ್ಲಿ ಪಾರದರ್ಶಕತೆ, ಸುರಕ್ಷತೆ ಮತ್ತು ನಂಬಿಕೆಯನ್ನ ಉಳಿಸಿಕೊಳ್ಳೋದಕ್ಕೆ ಕಟಿಬದ್ಧರಾಗಿದ್ದೇವೆ ಅಂತ ಎಗೋಸ್ ಕಂಪನಿ ಹೇಳಿದೆ. ನಾಟ್ ಓನ್ಲಿ ಮೊಟ್ಟೆ ವೀಕ್ಷಕರೇ, ಹಾಲು ಕೂಡ ಬಹಳಷ್ಟು ಕಲಬೆರಕೆ ಆಗ್ತಾ ಇದೆ ಅನ್ನುವಂತಹ ವಿಚಾರ ಎಲ್ಲರ ನಿದ್ದೆಗೆಡಿಸಿದೆ. ಯಾಕೆ ಅಂತಂದ್ರೆ ಹಾಲು ಮತ್ತು ಮೊಟ್ಟೆ ಮನುಷ್ಯನನ್ನ ತುಂಬಾ ಚೆನ್ನಾಗಿ ಪೋಷಣೆ ಮಾಡ್ತಾವೆ ಅಂತ ಚಿಕ್ಕ ವಯಸ್ಸಿನಿಂದ ನಾವು ಒಂದ್ ಲೋಟ ಹಾಲು ಒಂದ್ ಮೊಟ್ಟೆ ಮಕ್ಕಳಿಗೆ ಕೊಡ್ತೀವಿ. ಬೇರೆ ಏನು ಆಹಾರವನ್ನ ಕೊಡದೆ ಇದ್ರೆ ಎಲ್ಲ ಕಲಬೆರಕೆ ಆಗಿದೆ. ಅಟ್ಲೀಸ್ಟ್ ಹಾಲು ಶುದ್ಧ. ಯಾಕೆ ಅಂತಂದ್ರೆ ಹಸುವಿನ ಹಾಲು ಮತ್ತು ಮೊಟ್ಟೆ ಇದರಲ್ಲಿ ಯಾವ ಕಲಬೆರಕೆನೂ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ನಾವು ಅಂದ್ಕೊಳ್ತೀವಿ. ಹಾಲನ್ನು ಕೂಡ 97% ಕಲಬೆರಕೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಇದರಲ್ಲಿ ಯೂರಿಯಾ, ಪೇಂಟ್ ಮತ್ತು